ಫಸ್ಟಿಗೆ ಈ ಥರ ಬೀಸ್ತಾ ಇದ್ರು ಕಣವು. ಬಟ್ ನಮ್ಮೂರಲ್ಲಿ ಈ ಥರ ಎಲ್ಲ ಮಾಡಿರಲಿಲ್ಲ. ಬಟ್ ಸ್ಟಿಲ್ ಆದ್ರೂ ಈ ಥರ ದೊಡ್ಡದಾಗಿ ಒಂದು ರಾಗಿ ಕಲ್ಲು, ಅದರಲ್ಲಿ ರಾಗಿ ಹಾಕಿ ಅದು ಈ ನೋಡಿ ಇದರಿಂದ ಫ್ರಿಕ್ಷನ್ ಆಗಿ, ಎರಡೂ ಕಲ್ಲು ಫ್ರಿಕ್ಷನ್ ಆಗಿ ಇಲ್ಲಿಂದ ಒಂದು ಹಸಿಟ್ಟು ಅಂದರೆ ಇವಾಗ ನಾವೇನು ಮಿಲ್ ಮಾಡಿಸ್ತೀವಿ ಅದೆಲ್ಲ ಇಲ್ಲಿ ಬೀಳ್ತಾ ಇದೆ. ಏನೋ ಕ್ರಿಯೇಟಿವಿಟಿ ಅದು. ನಮ್ಮ ಹಳ್ಳಿ ಸೊಗಡನ್ನು, ನಮ್ಮ ಹಳೆ ಕಾಲದ್ದು ಎಲ್ಲನೂ ಈಗಿನ ಜನ್ರೇಷನ್ ಹುಡುಗರಿಗೆ ತೋರಿಸೋದಿಲ್ಲ. ಇದು ರಾಗಿ ಕಲ್ಲು ಬೀಸೋ ಟೈಮಲ್ಲಿ ಇದನ್ನ ಈ ಸಾಂಗ್ ಆಡ್ತೀನಿ. ಇದು ಕಲ್ಲಮ್ಮ ತಾಯಿ ಮಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರುವ, ಜಲ್ಲ ಜಲ್ಲನೆ ಉದುರಮ್ಮ, ನಾನು ನಿನಗೆ ನೆಲ್ಲಕ್ಕಿ ಪಡಿಯ ನಡೆಸೇನು, ಸುಮ್ಮನೆ ಬೀಸಿದರೆ ಬೀಳದು ಈ ಕಲ್ಲು. ಎಲ್ಲ ನೋಡ್ತಿದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು ರಾಗಿ ಕಲ್ಲು ಬೀಸ್ಕೊಂಡು ನಮ್ಮ ಅಮ್ಮ ಅದೆಲ್ಲ ನೈಟೆಲ್ಲ ಬೀಸೋರು. ಇಂಥದಕ್ಕೆ ಓನ್ಲಿ ಫ್ಯಾಮಿಲಿ ಬರಬೇಕು. ಇಲ್ಲಿ ಲವರ್ಸ್ ಬರ್ಬೇಡ್ರಿ, ಕಿಸ್ಸಿಂಗ್ ಫ್ಯಾಮಿಲಿ ಹಗ್ಗಿಂಗ್ ಎಲ್ಲ ಬರಬಾರ್ದು. ಇಲ್ಲಿ ಓನ್ಲಿ ರೊಮ್ಯಾನ್ಸ್ ಮಾತ್ರ ಬರಬೇಕು. ಫ್ಯಾಮಿಲಿನ ಕರ್ಕೊಬನ್ನಿ. ಆ್ಯಂಡ್ ಅದು ಇನ್ನೂ ಹೇಳ್ಬೇಕಂದ್ರೆ ಈ ಜೆನ್ಸಿ ಕಿಡ್ ಅಂತ ಇದಾರಲ್ಲ, ಜೆನ್ಸಿ ಕಿಡ್ ಅವ್ರನ್ನ ಕರ್ಕೊಂಬರ್ಬೇಕಿಲ್ಲ, ಅವ್ರನ್ನ ಗೊತ್ತಾಗುತ್ತೆ. ಒಂದು ಹಳ್ಳಿಲಿ ಏನೇನಿತ್ತು ಎಲ್ಲನೂ ಪ್ರತಿಯೊಂದು ಇಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ. ಸೊ ಬನ್ನಿ ಒಂದ್ಸರಿ ನೋಡಿ, ಗೊತ್ತಾಗುತ್ತೆ. ರಾಮನಗರದಲ್ಲಿ ಹೈವೇನಲ್ಲೇ ಇದೆ. ಅಂದರೆ ಹೈವೇ ಅಂದರೆ ಹೊಸ ಹೈವೇ ಅಲ್ಲ, ಹಳೆ ಹೈವೇ. ಸಕ್ಕತ್ತಿದೆ ಪ್ಲೇಸ್. ನಮ್ಗೆ ಹೋಗ್ಬಿಟ್ಟು ಆ ಕಡೆ ಇದು ಎತ್ತಿನ ಗಾಡಿ ನೋಡಿರ್ತೀರ ಕಾಮನ್ ಆಗಿ ಎಲ್ಲ ವೀಡಿಯೋಸಲ್ಲೂ. ಬಟ್ ಇದೊಂಥರ ಯೂನಿಕಾಗಿ ನಿಲ್ಲಿಸಿದ್ದಾರೆ. ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನಾ. ಇದೆಲ್ಲ ನೋಡ್ತಿದ್ರೆ ಚಿಕ್ಕ ವಯಸ್ಸಲ್ಲಿ ನಾವು ಆಡಿ ಬೆಳೆದಿದ್ದು ಮನೆಗಳು. ಇಲ್ಲೂ ಮನೆ ಇದೆ, ಬರೋ ಮನೆ ಇದೆ, ಬಾ ಹೋಗಿ ಬರೋಣ, ನೋಡೋಣ. ಮತ್ತು ನಾನು ಇನ್ನೊಂದು ಅನಿಸ್ತಿದೆ, ಈ ನಮ್ಮ ಚಿಕ್ಕ ವಯಸ್ಸಲ್ಲಿ ಈ ಹಂಚಿನ ಮನೆ ನೋಡಿ, ಇಲ್ಲಿ ಒಂಥರ ಜಾಸ್ತಿ ಕೋಲ್ಡು ಇರೋಲ್ಲ, ಜಾಸ್ತಿ ಹೀಟು ಇರೋಲ್ಲ, ಆ ಥರ ಇದೆ. ಸಖತ್ತು ಆರಾಮಾಗಿದೆ ನೋಡಿ. ಇದೇ ಥರ ಒಲೆಗಳಲ್ಲಿ ನಾವು ಅಡುಗೆ ಮಾಡ್ಕೊಂಡು ತಿಂತಾಯಿದ್ವಿ. ಸೌದೆ ಒಲೆ, ಡೈಲಿ ಅಡುಗೆ ಅದರಲ್ಲೇ ನಾವು ಮಾಡ್ತಿದ್ದಿತ್ತು. ಮಂಚ ಇದು ಅಟ್ಟ ಅಂತೀವಿ ನಾವು. ಅಂದರೆ ನಾವು ಇನ್ನೂ ಬೇರೆ ಥರ ಮಾಡ್ಕೊಂಡಿದ್ವಿ. ಇದು ಬೇರೆ ಥರ ಇದೆ. ಏನು ಮಗ, ಆಲ್ಮೋಸ್ಟ್ ಸಿಮಿಲರ್ ಅಲ್ವಾ? ನಾವು ಚಿಕ್ಕ ವಯಸ್ಸಲ್ಲಿ ಜೀವನ ಮಾಡ್ತಿದ್ದಕ್ಕೆ ಸೇಮ್ ಸಿಮಿಲರ್ ಆಗಿ. ನಾವು ನಾವು ಹುಡುಗಾಗಿಂದ ಆಲ್ಮೋಸ್ಟ್ ಎಲ್ಲ ನಮ್ಮೂರ ಕಡೆ ನೋಡಿದ್ರೆ ಸೇಮ್ ಇದೇ ಥರ ಅನ್ಕೋ, ಏನೇ ಡಿಫ್ರೆನ್ಸ್ ಏನಿಲ್ಲ, ಆಲ್ಮೋಸ್ಟ್ ಆಲ್ ಸೇಮ್ ಎಲ್ಲ ಚೆನ್ನಾಗಿದೆ. ಸೇಮ್ ನ್ಯಾಚುರಲ್ ಕ್ರಿಯೇಟ್ ಮಾಡಿದ್ದಾರೆ. ಏನು ಕೂಡ ಡಿಫ್ರೆನ್ಸ್ ಏನು ಕಾಣಿಸ್ತಿಲ್ಲ. ನೀನು ಎಷ್ಟೇ ಬಿಲ್ಡಿಂಗ್ ಕಟ್ಟು, ನೀನು ಎಷ್ಟೇ ಫೆಸಿಲಿಟೀಸ್ ಆಗಿರೋ ಕಟ್ಕೋ, ಬಟ್ ಇದರಲ್ಲಿರೋ ಫೆಸಿಲಿಟೀಸ್ ಮೀನ್ಸ್ ನ್ಯಾಚುರಲ್ ಆಗಿ ಸಪೋರ್ಟ್ ಮಾಡುತ್ತಲ್ಲ. ಏರ್ ಆಗಲಿ, ವೆಂಟಿಲೇಷನ್ ಆಗಲಿ, ಬೆಳಕಾಗಲಿ, ಮತ್ತೆ ಇದ್ರಲ್ಲಿ ಸಿಗೋ ಮೇಯ್ನು ನೆಮ್ಮದಿ ಅದ್ರಲ್ಲಿ ಸಿಕ್ಕಿರಲ್ಲ ನೋಡಬೇಕಾದ್ರೆ. ಒಳಗಡೆ ಬರೋದು ಅಂತೀವಿ, ಹಾಗೆ ಹೊರಗಡೆ ತೆಗೆದು 2 ಸೈಜ್ ಮರ್ಚ್ ಮಾಡ್ತೀನಿ. ಹೋಗಂಗೆ ಹೋಗ್ಬೇಕು. ಇವ್ನ್ಯಾವನ ಸೆಡೆ ನನ್ನ ಮಗ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇದು ಭತ್ತದ ಕಣಜ ಅಂತೆ. ಅಂದರೆ ನಾವು ರಾಗಿ, ಗೋಧಿ ಎಲ್ಲ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಳಪ್ಪ. ಸೊ ಇದೇನು ಗೊತ್ತಾ, ಆ್ಯಕ್ಚುಲಿ ಇದು ನಾವು ಹಳ್ಳಿ ಕಡೆ ಈಗ ನೀವು ಸ್ಟೋರೇಜ್ ಹೆಂಗೆ ಸ್ಟೋರೇಜ್ ಮಾಡ್ತಿದ್ರೆ, ಏನಾದರೂ ಬಂದಾಗ ಇದ್ರೊಳಗಡೆ ಹಾಕ್ಬಿಟ್ಟು ರಾಗಿನಾಗಲಿ ಅಕ್ಕಿ ರಾಗಿ, ಭತ್ತ ಇಂಥವನ್ನೆಲ್ಲ ಇದ್ರೊಳಗಡೆ ಇಟ್ಬಿಟ್ಟು ವರ್ಷ ಆದರೂ ಕೂಡ ಕೂಡ ಹಾಳಾಗಲ್ಲ. ಮಳೆ ಬೆಳ್ಳಿ ಬೆಳಕಿರಲಿ ಚೆನ್ನಾಗಿರುತ್ತೆ ಇದು.
ಸೊ ಇದಕ್ಕೆ ಭತ್ತದ ಕಣಜ ಅಂತಾರೆ. ಬೇಕಾ ನೋಡಲ್ಲ. ಸೊ ನಾವುಗಳೇನು ಮಾಡ್ತಿದ್ವಿ ಅಂತಂದರೆ ಭೂಮಿನೇ ಅಗದ್ಬಿಟ್ಟು ಅಗದ್ಬಿಟ್ಟು ಅದರಲ್ಲಿ ಒಂಥರ ಮನೆ ಥರ ಮಾಡಿಬಿಟ್ಟು ರಾಗಿನ ಸ್ಟೋರ್ ಮಾಡ್ತಿದ್ವಿ. ಅಂದರೆ ಎಷ್ಟು ಬೇಕಾ ಒಂದೊಂದು ಮಿನಿಮಮ್ 1 ಟನ್ನು ಬರ್ತದಲ್ಲ, 1 ಟನ್ನು 2 ಟನ್ನು ಆ ಥರ ಸ್ಟೋರ್ ಮಾಡಿ ಇಡ್ತಾ ಇದ್ವಿ. ವರ್ಷಾನುಗಟ್ಲೆ ಆ ರಾಗಿ ಹಾಗೆ ಇರ್ತಾ ಇತ್ತು. ನಮ್ಮ ತಾತ ಮುತ್ತಾತಿರಲ್ಲ ಹಂಗೆ ಮಾಡ್ತಾ ಇದ್ರು. ಇವಾಗಲೂ ಇದೆ, ಕಣಜ ಅಂತ ಹೇಳ್ತೀವಿ ನಾವು ಅದಕ್ಕೆ ನಮ್ಮೂರ ಕಡೆ. ನೋಡಿ ದೇವಸ್ಥಾನ ರೀಕ್ರಿಯೇಟ್ ಮಾಡಿದ್ರು ಅದನ್ನ ನೋಡಿದಾಗ ನಮ್ಮ ಮನ್ಸಲ್ಲಿ ಬರೋದೇ ಭಕ್ತಿ. ಅದನ್ನ ನೋಡಿದಾಗ ನಮ್ಮ ಮನ್ಸಲ್ಲಿ ಬರೋದೇ ಭಕ್ತಿ. ನಾವು ಕೈ ಮುಗಿಬೇಕಂತ ಅನ್ಸುತ್ತೆ ಹೊತ್ತು ಇದು ರೀಕ್ರಿಯೇಟ್ ಮಾಡಿರೋದು ಅಂತ ಅನ್ಸೋದೇ ಇಲ್ಲ. ಏನ್ ಗೈಸ್ ಅನ್ಸುತ್ತಾ? ಅದಕ್ಕೆ ಇರೋದು ನಮ್ಮ ಸನಾತನ ಧರ್ಮ ಅನ್ನೋದು ಸುಮ್ಮನೆನಾ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಹೌದೌದೌದು. ನಮಗೆ ಒಂದು ಗಿಡ ನೋಡಿದ್ರು ಕೂಡ ನಮಗೆ ದೇವ್ರ ಫೀಲ್ ಆಗುತ್ತೆ ನಮಗೆ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಕಣೋ. ರಾಮೆಟ್ ವಿಡಿಯೋನೇ ಹಾಕ್ಬಿಡ ಎಲ್ಲ ಹೇಳ್ತೀನಿ. ಇದು ಆಗಿನ ಕಾಲದಲ್ಲಿ ಇದು ಗವಿ ಮಠ ಅಲ್ಲ ಇದು ಗವಿ ಸಿದ್ದೇಶ್ವರ. ಹೋಗ್ಬೋದಲ್ಲ ಒಳಗಡೆ? ಹಾಂ ಹೋಗ್ಬೋದು ಬಾ. ಬಟ್ ನನಗೆ ದೇವರೊಳಗೂ ಚಪ್ಪಲ್ ಹಾಕೊಂಡು ಹೋಗ್ಕೊಂತಾರ ಅನ್ಸುತ್ತೆ. ಹೌದು ಏನು ಮಾಡೋಕ್ಕಾಗಲ್ಲ, ಬಾ ಹೋಗಿ ಬರೋಣ. ಆದರೂ ಇದು ಮೇ ಬಿ ಇವರು ಕಲ್ಲಲ್ಲೇ ಮಾಡ್ಕೊಂಡಿದ್ದು ಅನ್ಸುತ್ತಲ್ಲ ಇದೆಲ್ಲ. ಇದು ಕಲ್ಲೂರಕ್ಕಿನ್ನ ಏನ್ ಜಾಸ್ತಿ ಯೂಸ್ ಮಾಡ್ತಾರೆ ಗೊತ್ತಾಯ್ತಿದೆ? ಈ ಸಿಮೆಂಟ್ ಇದು ನ್ಯಾಚುರಲ್ ಸಿಮೆಂಟ್. ಇಲ್ಲಿ ನೋಡು, ಇದು ಪ್ಯೂರ್ ಮಣ್ಣು. ಇವ್ರು ಬಣ್ಣ ಇಲ್ಲ 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 ರೀಕ್ರಿಯೇಷನ್ ಮಾಡದೆ. ಏನಕ್ಕೆ ಅಂದ್ರೆ ಇಲ್ಲಿ ವೆಂಟಿಲೇಷನ್ ಅಷ್ಟು ಬಿಡಲ್ಲ ನೋಡಿ, ಗಾಳಿ ಹಿಂಗ್ ಬರ್ತಿದೆ. ಇಲ್ಲಿ ನೋಡು ಬಂಡೆಲಿ ಈ ಥರ ಮಾಡ್ಕೊಂಡು ಯಾವ ಹುಲಿ ಸಿಂಹ ಆನೆ ಬಂದ್ರು ಭಯ ಇಲ್ಲ. ಬಂಡೆಲೆ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆಲ್ಲ.